ಚಪಾತಿಗೂ ಚೆನ್ನಾಗಿರುತ್ತೆ, ಮುದ್ದೆಗೂ ಚೆನ್ನಾಗಿರುತ್ತೆ. ಇಷ್ಟು ಮಾತ್ರ ಗಟ್ಟಿಯಾಗಿ ಮಾಡ್ಕೊಂಡ್ರೆ ತವೆ ಚೆನ್ನಾಗಿರುತ್ತೆ. ನೀವು ಸಹ ಒಂದು ಸರಿ ಈ ಥರ ಟ್ರೈ ಮಾಡಿ ನೋಡಿ, ನೀವು ಒಂದ್ಸರಿ ಮಾಡಿ ನೋಡಿ. ಹಾಯ್, ಎಲ್ರಿಗೂ ನಮಸ್ಕಾರ. ನಾನು ಇವತ್ತು ಒಂದು ರೆಸಿಪಿ ತೋರಿಸ್ತೀನಿ. ಅದೇನು ಅಂತಂದರೆ ಪಾಲಕ್ ಸೊಪ್ಪಿನ ತವೆ ಮಾಡೋದು ಹೇಗೆ ಅಂತಂದೇಳಿ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಮೊದಲು ಅದಕ್ಕೆ ಏನೇನು ಬೇಕು ಅಂತಂದೇಳಿ ಹೇಳ್ತೀನಿ. ಮೊದಲಿಗೆ ಏನು ಬೇಕು ಅಂತಂದರೆ ನೋಡಿ, ನಾನು ಒಂದು ಅರ್ಧ ಬೌಲ್ನಲ್ಲಿ ತೊಗರಿಬೇಳೆ ತೊಗೊಂಡಿದ್ದೀನಿ. ಆ ತೊಗರಿಬೇಳೆನ ತೊಳೆದು ಇಟ್ಕೊಂಡಿದ್ದೀನಿ ಬೌಲಲ್ಲಿ. ಆಮೇಲಿಂದ ಇದಕ್ಕೆ ಒಂದು ಕಟ್ಟು ಪಾಲಕ್ ಸೊಪ್ಪಿಂದು ಸಣ್ಣಗೆ ಹೆಚ್ಕೊಂಡಿದ್ದೀನಿ. ಒಂದು ಕಟ್ಟು ಪಾಲಕ್ ಸೊಪ್ಪು ತೊಗೊಂಬಂದು ಅದನ್ನು ತೊಳೆದ್ಬಿಟ್ಟು ಸಣ್ಣಗೆ ಹೆಚ್ಕೊಂಡಿದ್ದೀನಿ. ಆಮೇಲಿಂದ ಒಂದು ದೊಡ್ಡದೊಂದು ಟೊಮೊಟೊ ಹೆಚ್ಕೊಂಡು ಇಟ್ಕೊಂಡಿದ್ದೀನಿ. ಒಂದು ಟೊಮೊಟೊ ಆದರೆ ಸಾಕು. ಆಮೇಲಿಂದ ಮತ್ತೆ ಇದಕ್ಕೆ ಒಂದು 7-8 ಬೆಳ್ಳುಳ್ಳಿ ಎಸ್ಲು, ಮತ್ತೆ ಒಂದು ಸ್ವಲ್ಪ ಹಸಿ ಕೊಬ್ಬರಿ ತುರ್ಕೊಂಡಿದ್ದೀನಿ. ಒಂದು 8-9 ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಅದು ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ನೀವು ತೊಗೋಬೋದು. ನಾನಿವತ್ತು ಸ್ವಲ್ಪನೇ ತೊಗೊಂಡಿದ್ದೀನಿ. ಯಾಕೆಂತಂದರೆ ಖಾರ ಜಾಸ್ತಿ ತಿನ್ನೋರು 1-2 ಹೆಚ್ಚಾಗಿ ಹಾಕ್ಕೋಬೋದು, ಕಡಿಮೆ ತಿನ್ನೋರು ಕಡಿಮೆ ಹಾಕ್ಕೋಬೋದು. ಆಮೇಲೆ ಸ್ವಲ್ಪ ಹುಣಸೆ ಹಣ್ಣಿನ ರಸ, ನೋಡಿ ಒಂದು ನಿಂಬೆ ಹಣ್ಣಿನ ಗಾತ್ರದ ಹುಣಸೆ ಹಣ್ಣು ತೊಗೊಂಡು ಅದನ್ನು ನಾನು ಹುಣಸೆ ಹಣ್ಣು ಕಿವುಚಿಟ್ಕೊಂಡಿದ್ದೀನಿ. ಆಮೇಲೆ ಒಗ್ಗರಣೆಗೆ ರುಚಿಗೆ ಸ್ವಲ್ಪ ಉಪ್ಪು ತೊಗೊಂಡಿದ್ದೀನಿ. ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕ್ಕೋಬೋದು. ಮತ್ತು ಇದು ಒಗ್ಗರಣೆಗೆ ಮಾಮೂಲಿಯಾಗಿ ಎಣ್ಣೆ ಮತ್ತು ಸಾಸಿವೆ, ಆಮೇಲೆ ಒಂದು ಚಿಟಿಕೆ ಅರಿಶಿನ ಹಾಕ್ಕೊಂಡು ಒಗ್ಗರಣೆ ಒಳಗೆ ಅರಿಶಿನ ಹಾಕ್ಕೊಳ್ಳೋದಕ್ಕೆ ಒಂದು ಸ್ವಲ್ಪ ಅರಿಶಿನ ತೊಗೊಂಡಿದ್ದೀನಿ. ಮತ್ತು ಹಿಂಗು ತೊಗೊಂಡಿದ್ದೀನಿ. ಇಷ್ಟು ಒಗ್ಗರಣೆಗೆ ಬೇಕಾಗಿರುವಂಥ ಪದಾರ್ಥಗಳು. ಈಗ ಇದನ್ನು ಯಾವ ರೀತಿ ಮಾಡೋದು ಅಂತ ಹೇಳಿ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಫ್ರೆಂಡ್ಸ್, ಈಗ ಮೊದಲಿಗೆ ಕುಕ್ಕರ್ ಒಲೆ ಹಚ್ಕೊಂಡು ಕುಕ್ಕರ್ ಇಟ್ಕೊಂಡಿದ್ದೀನಿ. ಇದಕ್ಕೆ ಇವಾಗ ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ನೀರು ಹಾಕ್ಕೊಂಡಿದ್ದೀನಿ. ಬೇಳೆ ಬೇಯೋ ಅಷ್ಟು ನೀರು ಹಾಕ್ಕೊಂಡ್ರೆ ಸಾಕು. ಇವಾಗ ಇದಕ್ಕೆ ನಾನು ಬೇಳೆ ಹಾಕ್ಕೊತೀನಿ. ತೊಳೆದಿಟ್ಕೊಂಡಿರೋ ತೊಗರಿಬೇಳೆನ ಹಾಕ್ಕೊತಾ ಇದ್ದೀನಿ. ಆಮೇಲೆ ಇದಕ್ಕೆ ಒಂದು ಚಿಟಿಕೆ ಅರಿಶಿನ ಹಾಕ್ಕೊತೀನಿ. ಅರಿಶಿನ ಹಾಕ್ಕೊಂಡಿದ್ದೀನಿ. ಆಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊತೀನಿ. ಎಣ್ಣೆನೂ ಅರಿಶಿನ ಹಾಕ್ಕೊಂಡ್ರೆ ತೊಗರಿಬೇಳೆ ಬೇಗ ಬೇಯುತ್ತೆ ಅನ್ನೋದಕ್ಕೋಸ್ಕರ ಎಣ್ಣೆ ಅರಿಶಿನ ಹಾಕ್ಕೊಳ್ಳೋದು. ಇವಾಗ ಇದನ್ನ ಒಂದು 3 ವಿಸಲ್ ಕೂಗಿಸ್ಕೊಳ್ಳೋಣ. 3 ವಿಸಲ್ ಕೂಗಿಸ್ಕೊಂಡ್ರೆ ಬೇಳೆ ಚೆನ್ನಾಗಿ ಬೇಯುತ್ತೆ. 3 ವಿಸಲ್ ಕೂಗಿಸ್ಕೊಂಡು ಇವಾಗ ಬೇಳೆ ಬೇಯಿಸ್ಕೊಳ್ಳೋಣ. ನೋಡಿ, ಈಗ ನಾನು ಇದು ಹಸಿಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಮತ್ತು ಹಸಿ ಕೊಬ್ಬರಿ ತುರಿದಿಟ್ಕೊಂಡಿದ್ದೀವಲ್ಲ, ಅದನ್ನು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಸ್ವಲ್ಪ ರುಬ್ಕೊಳ್ಳೋಣ. ಅಂದರೆ ಇದನ್ನು ನುಣ್ಣಗೆ ರುಬ್ಕೋಬಾರ್ದು, ಸ್ವಲ್ಪ ರಫ್ ಆಗಿ ರುಬ್ಕೋಬೇಕು. ಅಂತಂದರೆ ಪೂರ್ತಿ ನುಣ್ಣಗೆ ಆಗಬಾರ್ದು, ಸ್ವಲ್ಪ ಮೆಣಸಿನ್ಕಾಯಿ ಇರೋ ಥರನೇ ರುಬ್ಕೋಬೇಕು. ನೋಡಿ, ಈಗ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ. ಕಡಾಯಿಗೆ ಒಂದು 2-3 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಒಗ್ಗರಣೆಗೆ ಎಣ್ಣೆ ಕಾಯಿಲಿ. ಎಣ್ಣೆ ಕಾದ್ಮೇಲೆ ಸ್ವಲ್ಪ ಹಿಂಗೆ ಹಾಕ್ಕೊತೀನಿ. ಒಂದು ಚಿಟಿಕೆ ಹಿಂಗೆ ಹಾಕ್ಕೊತೀನಿ. ಆಮೇಲೆ ಸಾಸಿವೆ ಹಾಕ್ಕೊತೀನಿ. ಸಾಸಿವೆ ಆದಮೇಲೆ ಇದು ಬೆಳ್ಳುಳ್ಳಿ ಮತ್ತು ಮೆಣಸಿನ್ಕಾಯಿ, ಕಾಯಿ ತುರಿ ಎಲ್ಲನೂ ಮಿಕ್ಸಿಗೆ ಹಾಕ್ಕೊಂಡಿರ್ತೀನಲ್ಲ, ಅದನ್ನು ಈ ಒಗ್ಗರಣೆಗೆ ಸೇರಿಸ್ಕೊತೀನಿ. ಇದನ್ನು ಸೇರಿಸ್ಕೊಂಡಿದ್ದೀನಿ. ಇದು 1-2 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡಿ, ಇದು ಹಸಿ ವಾಸನೆ ಹೋಗೋವರೆಗೂ ನಾನು ಹುರ್ಕೊಂಡಿದ್ದೀನಿ 1-2 ನಿಮಿಷ. ಇವಾಗ ಟೊಮೊಟೊ ಹಾಕ್ಕೊಳ್ತೀನಿ. ಟೊಮೊಟೊ ಕೂಡ ಇದರಲ್ಲಿ ಸ್ವಲ್ಪ ಒಗ್ಗರಣೆ ಒಳಗೆ ಚೆನ್ನಾಗಿ ಬೇಯಬೇಕು. ಒಂದು ಅರ್ಧ ಒಗ್ಗರಣೆ ಒಳಗೇನೆ ಚೆನ್ನಾಗಿ ಬೇಯಿಸ್ಕೋಬೇಕು. ನೋಡಿ, ಟೊಮೊಟೊ ಇವಾಗ ಒಂದು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಿದ್ದೀನಿ. ಇವಾಗ ಹೆಚ್ಚಿಟ್ಕೊಂಡಿರೋ ಸೊಪ್ಪು ಹಾಕ್ಕೊಳ್ಳೋಣ.
ಹೆಚ್ಚಿಟ್ಕೊಂಡಿರೋ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಒಂದು 5 ನಿಮಿಷ. ನೋಡಿ ಇವಾಗ ಒಗ್ಗರಣೆ ಒಳಗೆ ಸೊಪ್ಪು ಒಂದು ಸ್ವಲ್ಪ ಒಂದು 5 ನಿಮಿಷ ಇಲ್ಲಾಂದರೆ ಒಂದು 10 ನಿಮಿಷ ಈ ಥರ ಫ್ರೈ ಮಾಡಿಕೊಂಡ್ರೆ ಒಗ್ಗರಣೆ ಒಳಗೆ ಟೊಮೊಟೊ ಹಾಕಿರ್ತೀವಲ್ಲ ಅದ್ರ ಜೊತೆಗೆ ಈ ಸೊಪ್ಪು ಕೂಡ ಹಾಕ್ಕೊಂಡು ಈ ಥರ ನೋಡಿ ಈ ಥರ ಆಯಿತು. ನಾನು ಹಾಕಿದಾಗ ಯಾವ ಥರ ಇತ್ತು ನೋಡಿ, ಇವಾಗ ಈ ಥರ ಆಗಿದೆ. ಇವಾಗ ಇದಕ್ಕೆ ಸ್ವಲ್ಪ ನಾವು ಉಪ್ಪು ಸೇರಿಸ್ಕೊಳ್ಳೋಣ. ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಂಡಿದ್ದೀನಿ. ಉಪ್ಪು ಸೇರಿಸ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಈ ಸೊಪ್ಪು ಬೇಯಬೇಕಾದ್ರೇ ಒಂದು ಅರ್ಧ ಬೆಂದ್ಮೇಲೆ ಉಪ್ಪು ಹಾಕೊಂಡ್ಬಿಟ್ರೆ ಚೆನ್ನಾಗಿ ಉಪ್ಪು ಸೇರ್ಕೊಳ್ಳುತ್ತೆ ಅದಕ್ಕೆ. ಇವಾಗ ಇದಕ್ಕೆ ಒಂದು ಸ್ವಲ್ಪ ಸೊಪ್ಪು ಬೇಯುವಷ್ಟು ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ನೋಡಿ ಈಗ ಇದು ಸೊಪ್ಪು ಬೇಯ್ತಾ ಇದೆ. ಈಗ ಬೇಯಬೇಕಾದ್ರೇ ನಾವು ಇದಕ್ಕೆ ಹುಣಸೆ ರಸ ಸೇರಿಸ್ಕೊಳ್ಳೋಣ. ಹುಣಸೆ ಹಣ್ಣು ಕಿವುಚ್ಕೊಂಡಿದ್ವಲ್ಲ ಆ ರಸನ ಇದಕ್ಕೆ ಚೆನ್ನಾಗಿ ಸೇರಿಸ್ಕೊಳ್ಳೋಣ. ಇದ್ರ ಜೊತೆ ಕೂಡ ಸೊಪ್ಪು ಚೆನ್ನಾಗಿ ಬೇಯಬೇಕು. ಈಗ ಹುಣಸೆ ರಸ ಹಾಕಿದ್ದೀನಿ. ಈಗ ಅದು ಸೊಪ್ಪು ಬೇಯೋವರೆಗೂ ಇನ್ನೊಂದು 5 ನಿಮಿಷ ಮುಚ್ಚಿಡೋಣ. ನೋಡಿ ಈಗ ಚೆನ್ನಾಗಿ ನೋಡಿ ಸೊಪ್ಪು ಚೆನ್ನಾಗಿ ಬೆಂದೋಗಿದೆ. ಟೊಮೊಟೊ ಹಣ್ಣು ಎಲ್ಲ ಹಾಕಿದ್ವಲ್ಲ, ಸೊಪ್ಪು ಟೊಮೊಟೊ ಎಲ್ಲ ಚೆನ್ನಾಗಿ ಹುಣಸೆ ಹುಳಿ ಹಾಕಿದ ತಕ್ಷಣ ಚೆನ್ನಾಗಿ ನೋಡಿ ಸೊಪ್ಪು ಚೆನ್ನಾಗಿ ಬೆಂದೋಗಿದೆ. ಇವಾಗ ಇದಕ್ಕೆ ನಾವು ಬೇಳೆ ಬೇಯಿಸ್ಕೊಂಡಿದ್ವಲ್ಲ ಆ ಬೇಳೆ ಇದನ್ನ ನಾವು ಇದಕ್ಕೆ ಸೇರಿಸ್ಕೊಳ್ಳೋಣ. ಸೇರಿಸ್ಕೊಂಡ್ಬಿಟ್ಟು ಒಂದು 5 ನಿಮಿಷ ಚೆನ್ನಾಗಿ ಮಿಕ್ಸ್ ಆಗಬೇಕು. ಬೇಳೆ ಇದರಲ್ಲಿ ಬೆಂದಿರೋ ಬೇಳೆ ಈ ಸೊಪ್ಪಿನ ಜೊತೆ ಚೆನ್ನಾಗಿ ಮಿಕ್ಸ್ ಆಗಬೇಕು. ಮಿಕ್ಸ್ ಆದಮೇಲೆ ಒಂದು 5 ನಿಮಿಷ ಕುದಿ ಬರಲಿ. ಚೆನ್ನಾಗಿ ಕುದಿ ಬಂದರೆ ಸಾಕು. ಒಂದು 5 ನಿಮಿಷ ಕುದಿ ಬಂದರೆ ಸಾಕು. ಬೇಳೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿರುತ್ತೆ. ಒಂದು 5 ನಿಮಿಷ ಕುದಿಸ್ಕೊಂಡ್ರೆ ಸಾಕು. ಜಾಸ್ತಿ ಏನು ಮಾಡೋ, ಒಂದು ಕುದಿ ಬರೋಷ್ಟೊತ್ತಿಗೆ ಇಳಿಸ್ಕೊಂಡ್ಬಿಟ್ರೆ ಸಾಕು. ಇವಾಗ ಕುದಿ ಬರಲಿ. ನೋಡಿ ಈಗ ಕುದೀತಾ ಇದೆ. ಇವಾಗ ಇದು ಒಂದು ಕುದಿ ಬಂದಿದೆ ಅಷ್ಟೇನೆ. ಇಷ್ಟು ಬಂದಮೇಲೆ ಸಾಕು, ಆಫ್ ಮಾಡ್ಕೊಂಡ್ಬಿಟ್ರೆ. ಜಾಸ್ತಿ ಕುದಿಯೋದು ಬೇಡ. ಒಂದು 5 ನಿಮಿಷದಲ್ಲಿ ಎಲ್ಲಾನು ಬೇಳೆ ಜೊತೆ ಸೇರ್ಕೊಂಡಿರುತ್ತೆ. ಈ ಥರ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ನೋಡಿ ಇದು ಗಟ್ಟಿಯಾಗಿ ಚೆನ್ನಾಗಿದೆ. ಇದು ಬಿಸಿ ಅನ್ನಕ್ಕೂ ಚೆನ್ನಾಗಿರುತ್ತೆ, ಚಪಾತಿಗೂ ಚೆನ್ನಾಗಿರುತ್ತೆ, ಮುದ್ದೆಗೂ ಚೆನ್ನಾಗಿರುತ್ತೆ. ಇಷ್ಟು ಮಾತ್ರ ಗಟ್ಟಿಯಾಗಿ ಮಾಡಿಕೊಂಡ್ರೆ ತವೆ ಚೆನ್ನಾಗಿರುತ್ತೆ. ನೀವು ಸಹ ಒಂದು ಸರಿ ಈ ಥರ ಟ್ರೈ ಮಾಡಿ ನೀವು ಒಂದ್ಸರಿ ಮಾಡಿ ನೋಡಿ. ಚೆನ್ನಾಗಿತ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.